Hi, hello, my dear children. Today's topic types of fractions. ಯಾವ್ಯಾವುದು types of fractions? First one, proper fractions. Second one, improper fractions. Third one, mixed fractions. ಇವಾಗ ಇವುಗಳ ಮೀನಿಂಗನ್ನು ತಿಳ್ಕೊಳ್ಳೋಣ. ಮೊದಲು ನಾವು ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫ್ರ್ಯಾಕ್ಷನ್ಸ್ ಇನ್ ವಿಚ್ ದ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್. ಏನು ಹಾಗೆಂದರೆ, ಯಾವ ಫ್ರ್ಯಾಕ್ಷನ್ಸ್ನಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಕಡಿಮೆ ಇರುತ್ತೆ, ಆ ರೀತಿಯ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ 1/8 ಇದು ಒಂದು ಫ್ರ್ಯಾಕ್ಷನ್. ಈ ಫ್ರ್ಯಾಕ್ಷನ್ನಲ್ಲಿ 1 ನ್ಯೂಮರೇಟರ್, 8 ಡಿನಾಮಿನೇಟರ್. ಇಲ್ಲಿ ಇರ್ತಕ್ಕಂಥ ಫ್ರ್ಯಾಕ್ಷನ್ಸ್ನಲ್ಲಿ ನ್ಯೂಮರೇಟರ್ 1, ಡಿನಾಮಿನೇಟರ್ 8ಗಿಂತ ಕಡಿಮೆ ಇದೆ. ಈ ರೀತಿಯ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗಳನ್ನು ನೋಡೋಣ. ಇಲ್ಲಿ 2/6, 2 ಲೆಸ್ ದ್ಯಾನ್ 6. ಇಲ್ಲಿ 5/11, 5 ಲೆಸ್ ದ್ಯಾನ್ 11. 6/7, 6 ಲೆಸ್ ದ್ಯಾನ್ 7. ಇಲ್ಲಿ 4/7, 4 ಲೆಸ್ ದ್ಯಾನ್ 7. ಈ ರೀತಿಯ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂತ ಅಂದರೆ, ಪ್ರಾಪರ್ ಫ್ರ್ಯಾಕ್ಷನ್ಸ್ಗಳು ಯಾವಾಗಲೂ ಕೂಡ 1ಗಿಂತ ಕಡಿಮೆ ಇರುತ್ತೆ. ಇವಾಗ 2/6 ಅಂತ ಅನ್ನೋದೊಂದು ಪ್ರಾಪರ್ ಫ್ರ್ಯಾಕ್ಷನ್. ಈ ಪ್ರಾಪರ್ ಫ್ರ್ಯಾಕ್ಷನ್ ಯಾವಾಗಲೂ ಕೂಡ 1ಗಿಂತ ಕಡಿಮೆ ಇರುತ್ತೆ. ಅಂದರೆ 1 ಆಲ್ವೇಸ್ ಗ್ರೇಟರ್ ದ್ಯಾನ್ ಪ್ರಾಪರ್ ಫ್ರ್ಯಾಕ್ಷನ್. ನೆಕ್ಸ್ಟ್, ಯೂನಿಟ್ ಫ್ರ್ಯಾಕ್ಷನ್ಸ್ ಅಂತ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅ ಪ್ರಾಪರ್ ಫ್ರ್ಯಾಕ್ಷನ್ ಹ್ಯಾಸ್ 1 ಇನ್ ದ ನ್ಯೂಮರೇಟರ್. ಅಂದರೆ ಅದು ಕೂಡ ಒಂದು ಪ್ರಾಪರ್ ಫ್ರ್ಯಾಕ್ಷನ್ನೇ, ಆದರೆ ನ್ಯೂಮರೇಟರ್ ಪ್ಲೇಸ್ನಲ್ಲಿ 1 ಇರುತ್ತೆ. ಯಾವ ಪ್ರಾಪರ್ ಫ್ರ್ಯಾಕ್ಷನ್ನಲ್ಲಿ ನ್ಯೂಮರೇಟರ್ ಪ್ಲೇಸ್ನಲ್ಲಿ 1 ಇರುತ್ತೋ ಆ ರೀತಿಯ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಯೂನಿಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ 1/12. ಇದರಲ್ಲಿ ನೋಡಿ, ನ್ಯೂಮರೇಟರ್ ಪ್ಲೇಸ್ನಲ್ಲಿ 1 ಇದೆ, ಡಿನಾಮಿನೇಟರ್ ಪ್ಲೇಸ್ನಲ್ಲಿ 12 ಇದೆ. ನ್ಯೂಮರೇಟರ್ 1 ಡಿನಾಮಿನೇಟರ್ಗಿಂತ ಕಡಿಮೆ ಇದೆ, ಆದರೆ ನ್ಯೂಮರೇಟರ್ ಪ್ಲೇಸ್ನಲ್ಲಿ 1 ಇರೋದ್ರಿಂದ ಈ ರೀತಿಯ ಫ್ರ್ಯಾಕ್ಷನ್ಸನ್ನು ನಾವು ಯೂನಿಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫ್ರ್ಯಾಕ್ಷನ್ಸ್ ಇನ್ ವಿಚ್ ದ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ದ ಡಿನಾಮಿನೇಟರ್. ಏನು ಹಾಗಂದರೆ, ಯಾವ ಫ್ರ್ಯಾಕ್ಷನ್ಸ್ನಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಹೆಚ್ಚು ಇರುತ್ತೆ, ಅಂದರೆ ದೊಡ್ಡದಾಗಿರುತ್ತೆ, ಆ ರೀತಿಯ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇಲ್ಲಿ 7 ನ್ಯೂಮರೇಟರ್, 3 ಡಿನಾಮಿನೇಟರ್. 7 3ಗಿಂತ ದೊಡ್ಡದಾಗಿದೆ, ಅಂದರೆ ಹೆಚ್ಚು ಇದೆ. ಇಲ್ಲಿ 8/5. ಇದರಲ್ಲಿ 8 ನ್ಯೂಮರೇಟರ್, ಡಿನಾಮಿನೇಟರ್ 5ಗಿಂತ ದೊಡ್ಡದಾಗಿದೆ. 9/2. ಇಲ್ಲಿ 9 ನ್ಯೂಮರೇಟರ್, ಡಿನಾಮಿನೇಟರ್ 2ಗಿಂತ ದೊಡ್ಡದಾಗಿದೆ. ಈ ರೀತಿಯ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಯಾವಾಗಲೂ ಕೂಡ 1ಗಿಂತ ಹೆಚ್ಚು ಇರುತ್ತೆ,
ಅಂದರೆ ದೊಡ್ಡದಾಗಿರುತ್ತೆ. ಇವಾಗ 7/3 ಇದು ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್. ಈ ಇಂಪ್ರಾಪರ್ ಫ್ರ್ಯಾಕ್ಷನ್ ಯಾವಾಗಲೂ ಕೂಡ 1ಗಿಂತ ಗ್ರೇಟರ್ ಆಗಿರುತ್ತೆ. ಇವಾಗ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂತ ನೋಡೋಣ. ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಆರ್ ಕಾಂಬಿನೇಷನ್ ಆಫ್ ಅ ಹೋಲ್ ನಂಬರ್ ಆ್ಯಂಡ್ ಪ್ರಾಪರ್ ಫ್ರ್ಯಾಕ್ಷನ್ಸ್. ಏನು ಹಾಗಂದರೆ, ಇವಾಗ ಇಲ್ಲೊಂದು ಎಕ್ಸಾಂಪಲನ್ನು ನೋಡೋಣ. 2 1/4 ಅಂದರೆ ಇಲ್ಲಿ 2 ಅಂತ ಅನ್ನೋದೊಂದು ಒಂದು ಹೋಲ್ ನಂಬರ್. 1/4 ಇದು ಒಂದು ಪ್ರಾಪರ್ ಫ್ರ್ಯಾಕ್ಷನ್. ಇವುಗಳ ಒಂದು ಕಾಂಬಿನೇಷನನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇದನ್ನು ಹೇಳಬೇಕಾದ್ರೆ 2 1/4 ಅಂತ ಹೇಳ್ತೀವಿ. ಇದು 3 1/6. ಇಲ್ಲೂ ಕೂಡ 3 ಒಂದು ಹೋಲ್ ನಂಬರ್, 1/6 ಇದು ಒಂದು ಪ್ರಾಪರ್ ಫ್ರ್ಯಾಕ್ಷನ್. ಇವುಗಳ ಒಂದು ಕಾಂಬಿನೇಷನನ್ನೇ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ಗಳು ಕೂಡ ಯಾವಾಗಲೂ 1ಗಿಂತ ದೊಡ್ಡದಾಗಿರುತ್ತೆ. ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಇವಾಗ 2 1/4 ಇದನ್ನು ನಾವು ತಗೊಂಡ್ರೆ ಇದು ಯಾವಾಗಲೂ ಕೂಡ 1ಗಿಂತ ಗ್ರೇಟರ್ ಆಗಿರುತ್ತೆ. ಥ್ಯಾಂಕ್ ಯು.